ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಆಸಕ್ತಿದಾಯಕ ಯೋಕತೆಯನ್ನು ಹೇಳ್ತೀನಿ. ಸರ್ಕಾರಿ ಕೆಲಸದ ಬಯಕೆಗೆ ಅವಳು ತನ್ನ ಉಡುಪನ್ನು ತೆಗೆದು ಅಧಿಕಾರಿಯನ್ನು ತನ್ನ ಹತ್ತಿರ ಸೆಳೆದು ಸುಖವನ್ನು ಅನುಭವಿಸಿದ ಒಬ್ಬಳ ಘಟನೆ. ಈ ಕಥೆ ಬಹಳ ರೋಚಕವಾಗಿದೆ. ಮೊದಲು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಕತೆಗೆ ಬರೋಣ. ಪ್ರಿಯಾ ಎನ್ನುವ ಹುಡುಗಿ ಮನೋಹರ್ ಎಂಬ ಹುಡುಗನನ್ನು ಮದುವೆಯಾಗಿದ್ದಳು. ಮನೋಹರ್ ಒಂದು ಸಣ್ಣ ಪುಸ್ತಕದ ಅಂಗಡಿಯನ್ನು ಹೊಂದಿದ್ದನು. ಒಂದು ದಿನ ಪ್ರಿಯಾ ತನ್ನ ಪತಿಗೆ, ನನಗೆ 1,200,000 ರೂಪಾಯಿಯ ಚಿನ್ನದ ಸರವನ್ನು ಕೊಡಿಸು ಅಂತ ಅರ್ಜಿ ಮಾಡ್ತಾಳೆ. ಆಗ ಮನೋಹರ್ ಗಾಬರಿಯಾಗಿ, ಅಯ್ಯೋ, ನನ್ನ ಬಳಿ ಅಷ್ಟು ಹಣ ಇಲ್ಲ, ಈಗ ಸಾಧ್ಯವಿಲ್ಲ ಅಂತ ತಲೆಯನ್ನು ಕೆಳಗಿರಿಸಿ ಹೇಳುತ್ತಾನೆ. 2,000,000 ಸರ ಬೇಕು ಅಂದ್ರೆ ಏನು ಮಾಡಬೇಕು ಅಂತ ಪ್ರಿಯಾ ರೋಸದಿಂದ ಗೊಣಗುತ್ತಾ, ಮದುವೆಯಾದ ನಂತರ ನಿನ್ನ ಬಳಿ ಹಣ ಯಾವಾಗಲೂ ಕಡಿಮೆಯೇ ಇದ್ದದ್ದು, ಯಾವ ಸಮಯದಲ್ಲಿ ಬರಲಿದೆ ಅಂತ ಶಪಥ ಮಾಡಿ ಮನೆಯಿಂದ ಹೊರಬಂದು ಹೋಗುತ್ತಾಳೆ. ಅಷ್ಟರಲ್ಲಿ ಪ್ರಿಯಾಳ ಗೆಳತಿ ಸರಸ್ವತಿ ಅವಳನ್ನು ಸಂಧಿಸುತ್ತಾಳೆ. ನನ್ನ ಪತಿ ನನಗೆ 7 ಲಕ್ಷದ ಡೈಮಂಡ್ ಕಮ್ಮಲನ್ನು ಉಡುಗೊರೆಯಾಗಿ ನೀಡಿದ್ದಾನೆ ಅಂತ ಗೆಳತಿ ಹೇಳಿಕೊಂಡು ಹೆಮ್ಮೆಯಿಂದ ತೋರಿಸುತ್ತಾಳೆ. ನನ್ನ ಪತಿ ಇದನ್ನು ಕೊಡುತ್ತೇನೆ, ಅದನ್ನು ಕೊಡುತ್ತೇನೆ ಅಂತಲೇ ಮಾತನಾಡುತ್ತಾನೆ, ಆದರೆ ಏನೂ ನೀಡುವುದಿಲ್ಲ, ಇಂಥವರನ್ನು ತೀಡಬೇಕು ಅಂತ ಸರಸ್ವತಿ ಗೊಣಗುತ್ತಿದ್ದಂತೆ ಪ್ರಿಯಾ ಆಘಾತಕ್ಕೊಳಗಾಗಿ, ಹೌದಾ, ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ, ನನ್ನದು ಏನು ಕೆಟ್ಟದ್ದು ಅಂತ ಹೇಳುತ್ತಾಳೆ. ಆ ಸರಸ್ವತಿ ಒಂದು ಪತ್ರಿಕೆಯ ಜಾಹೀರಾತನ್ನು ತೋರಿಸಿ, ವಿಧವೆ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್, ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ತಕ್ಷಣ ಸರ್ಕಾರಿ ಕೆಲಸ ನೀಡಲಾಗುವುದು ಅಂತ ಇದೆ ನೋಡು ಅಂತ ಹೇಳುತ್ತಾಳೆ. ಪ್ರಿಯಾ ಮನಸ್ಸಿನಲ್ಲಿ ಆಲೋಚಿಸುತ್ತಾಳೆ, ಈ ವಿಧವೆಯರಿಗೆ ಸಿಗುವ ಅದೃಷ್ಟ ನನ್ನದಕ್ಕಿಂತ ಉತ್ತಮವಾಗಿದೆ. ಮನೋಹರ್ ಗೆ ಒಂದು ಸರವನ್ನು ಕೊಡಿಸುವ ಸಾಮರ್ಥ್ಯವಿಲ್ಲ ಅಂತ ಗೆಳತಿಯ ಮುಂದೆ ಪತಿಯನ್ನು ನಿಂದಿಸುತ್ತಾಳೆ. ಇದನ್ನು ಕೇಳಿ ಕೋಪಗೊಂಡ ಮನೋಹರ್, ಎಲ್ಲರ ಮುಂದೆ ನನ್ನನ್ನು ಇಂಥ ನಿಂದನೆ ಮಾಡುವುದಕ್ಕೆ ನಿನಗೆ ಬುದ್ಧಿ ಇದೆಯಾ? ನಾನು ಆಗಿದ್ದರೆ 2 ಚಪ್ಪರಿಕೆ ಹೊಡೆದಿರುತ್ತಿದ್ದೆ ಅಂತ ಶಪಥ ಮಾಡುತ್ತಾನೆ. ಪ್ರಿಯಾ ತಿರುಗಿ, ನಿನ್ನಿಂದ ಒಂದು ಸರವನ್ನು ಕೊಡಿಸುವುದು ಸಾಧ್ಯವಾಗಿಲ್ಲ, ಇದರಿಂದ ಏನಾದರೂ ಲಾಭವಾಗುತ್ತದೆಯೇ ಅಂತ ಕಿರುಚುತ್ತಾಳೆ. ಮನೋಹರ್, ನನ್ನ ಅಂಗಡಿಗೆ ಈಗಷ್ಟೇ ಸರಕುಗಳನ್ನು ತುಂಬಿದ್ದೇನೆ, ಅದು ಮಾರಾಟವಾದರೆ ಮಾತ್ರ ನಿನಗೆ ಸರವನ್ನು ಕೊಡಿಸುತ್ತೇನೆ ಅಂತ ಹೇಳಿ ಹೊರಗೆ ಹೋಗುತ್ತಾನೆ. ಮರುದಿನ ಮನೋಹರ್ನ ಅಂಗಡಿಗೆ ವಿದ್ಯುತ್ ಸಮಸ್ಯೆಯಿಂದ ಬೆಂಕಿ ಬಿದ್ದು ಎಲ್ಲಾ ನಾಶವಾಗುತ್ತದೆ. ಅಯ್ಯೋ, ಇದೇನು ದುರದೃಷ್ಟ ಅಂತ ಮನೋಹರ್ ಕುಸಿದು ಕುಳಿತು, ಈಗ ಈ ಬಾಕಿಯನ್ನು ಯಾರು ಸರಿಪಡಿಸಲಿ ಅಂತ ಚಿಂತೆಯಿಂದ ತೊಳಲಾಡುವುದನ್ನು ಆರಂಭಿಸುತ್ತಾನೆ. ಆಗ ಪ್ರಿಯಾ ಆಲೋಚಿಸುತ್ತಾಳೆ, ಈತನಿಂದ ನನಗೆ ಏನೂ ಸಿಗುವುದಿಲ್ಲ. ಒಂದು ವೇಳೆ ಇವನೂ ಇಲ್ಲದಿದ್ದರೆ ನನಗೆ ಆ ವಿಧವೆಯರ ಕೆಲಸ ಸಿಗಬಹುದು. ಇವನೂ ಇರುವಾಗಲೇ ನಗರದ ಸ್ವತ್ತನ್ನು ಮಾರಿ ಆ ಹಣವನ್ನು ಪಡೆಯಬೇಕು ಅಂತ ಆಲೋಚಿಸಿ, ಯಾಕೆ ಚಿಂತೆ ಮಾಡುತ್ತೀಯಾ? ನಗರದ ಸ್ವತ್ತನ್ನು ಮಾರಿ ಬಾಕಿ ಸರಿಪಡಿಸುವಂತ ಮನೋಹರ್ಗೆ ಸಲಹೆ ನೀಡುತ್ತಾಳೆ. ಮನೋಹರ್ಗೆ ಅವಳ ಮಾತು ಸರಿಯೆನಿಸುತ್ತದೆ. ಆಗ ಪ್ರಿಯಾ ವಿಧವೆಯರ ಕೆಲಸದ ವಿಷಯವನ್ನು ತಿಳಿಯಲು ಜಾಹೀರಾತಿನಲ್ಲಿ ನೀಡಿರುವ ಸಂಖ್ಯೆಗೆ ಕರೆ ಮಾಡುತ್ತಾಳೆ. ಅಲ್ಲಿ ಅವಳ ಕಾಲೇಜ್ ಸ್ನೇಹಿತ ಕರಣ್ ಇದ್ದನು. ಪ್ರಿಯಾಳನ್ನು ಗುರುತಿಸಿದ ಕರಣ್, ಈ ಕೆಲಸ ಯಾರಿಗೆ ಬೇಕು ಅಂತ ಸ್ನೇಹಭಾವದಿಂದ ಕೇಳುತ್ತಾನೆ. ಪ್ರಿಯಾ ನನ್ನ ಸ್ನೇಹಿತೆಗೆ ಅಂತ ಸುಳ್ಳು ಹೇಳಿ, ನಿನ್ನನ್ನು ಬಹಳ ದಿನಗಳಿಂದ ನೋಡಿಲ್ಲ, ಇವತ್ತು ಸಂಜೆ ನಮ್ಮ ಮನೆಗೆ ಭೋಜನಕ್ಕೆ ಬಾ ಅಂತ ಕರಣ್ಣನ್ನ ಆಹ್ವಾನಿಸುತ್ತಾಳೆ. ಮನೋಹರ್ ಕರೆ ಮಾಡಿ ನಗರದ ಸ್ವತ್ತನ್ನು ಮಾರಿ 7 ಲಕ್ಷ
ಹಣ ಬಂದಿದೆ, ಇವತ್ತು ಸಂಜೆ ಮನೆಗೆ ಬರ್ತೀನಿ ಅಂತ ಹೇಳುತ್ತಾನೆ. ಪ್ರಿಯಾ ಮನಸ್ಸಿನಲ್ಲಿ ನೀನು ಇದ್ದಾಗ ಏನೂ ಸಿಗಲಿಲ್ಲ, ಈಗ 7 ಲಕ್ಷ ಸಿಕ್ಕಿದೆ, ಇದಾದರೂ ಉತ್ತಮ ಅಂತ ಸಂತೋಷಪಡುತ್ತಾಳೆ. ಕರಣ್ ಮನೆಗೆ ಬಂದಾಗ ಪ್ರಿಯಾ ಅವನನ್ನು ಒಳಗೆ ಆಹ್ವಾನಿಸಿ ಹೇಗಿರುವೆ ಅಂತ ಕೇಳುತ್ತಾಳೆ. ಕರಣ್ ನನಗೆ ಸರ್ಕಾರಿ ಕೆಲಸ ಚೆನ್ನಾಗಿರುವ ವೇತನ, ಜೀವನ ಸುಖಕರವಾಗಿದೆ ಅಂತ ಹೇಳುತ್ತಾನೆ. ಪ್ರಿಯಾ ಮನೋಹರ್ನಿಂದ ನನ್ನ ಜೀವನ ಕೆಡುಕಾಯಿತು, ಕಾಲೇಜಿನಲ್ಲಿ ನೀನು ನನ್ನನ್ನು ಬಹಳ ಪ್ರೀತಿಸಿದ್ದೆ, ನಿನ್ನನ್ನು ಮದುವೆಯಾಗಿದ್ದರೆ ಎಷ್ಟು ಸುಂದರವಾಗಿರುತ್ತಿತ್ತು ಅಂತ ಕರಣ್ಣೊಂದಿಗೆ ಪ್ರೇಮದ ಮಾತುಗಳನ್ನು ಆರಂಭಿಸಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಚಾಲು ಮಾಡಿಕೊಂಡು ಆತನ ಜೊತೆ ಸುಖವನ್ನು ಅನುಭವಿಸುತ್ತಾಳೆ. ಮರುದಿನ ಪ್ರಿಯಾ ಕರಣ್ಗೆ ಆ ರೆಕಾರ್ಡಿಂಗ್ ತೋರಿಸಿ, ಮನೋಹರ್ ಇವತ್ತು ಮನೆಗೆ ಬರ್ತಾನೆ, ನೀನು ಅವನನ್ನು ದೂರ ಮಾಡಿ ನನಗೆ ವಿಧವೆಯರ ಕೆಲಸವನ್ನು ಒದಗಿಸು, ಇಲ್ಲದಿದ್ದರೆ ಈ ರೆಕಾರ್ಡಿಂಗ್ ಹಂಚಿ ನಿನ್ನ ಕೆಲಸವನ್ನು ಕಳೆದುಕೊಂಡು ತೊಂದರೆಗೆ ಸಿಲುಕಿಸುತ್ತೇನೆ ಅಂತ ಎಚ್ಚರಿಕೆ ನೀಡುತ್ತಾಳೆ. ಕರಣ್ ಭಯಭೀತನಾಗಿ ಸಮ್ಮತಿಸುತ್ತಾನೆ. ಮನೋಹರ್ ಮನೆಗೆ ಬಂದು 7 ಲಕ್ಷ ರೂಪಾಯಿ ನೀಡುತ್ತಾನೆ. ಪ್ರಿಯಾ ಕರಣ್ಗೆ ಸಂಕೇತ ನೀಡಿ ಮನೋಹರ್ ನನ್ನ ದೂರ ಮಾಡು ಅಂತ ಹೇಳುತ್ತಾಳೆ. ಕರಣ್ ಮನೋಹರ್ ನನ್ನ ತಡೆದು ನಿನಗೆ ಈಗ ಏನಾದರೂ ಸಂಕಟವಾಗಬಹುದು ಅಂತ ಎಚ್ಚರಿಕೆ ನೀಡಿ ಹೊರಟು ಹೋಗುತ್ತಾನೆ. ಪ್ರಿಯಾ ಕರಣ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಆ ಕೆಲಸವನ್ನು ಒದಗಿಸುವಂತ ಒತ್ತಾಯಿಸುತ್ತಾಳೆ. ಕರಣ್ ಅದಕ್ಕೆ 1 ತಿಂಗಳು ಬೇಕು ಅಂತ ಹೇಳಿದರೆ, ಪ್ರಿಯಾ ನನಗೆ 3 ದಿನದಲ್ಲಿ ಬೇಕು, ಇಲ್ಲದಿದ್ದರೆ ರೆಕಾರ್ಡಿಂಗ್ ಅಧಿಕಾರಿಗಳಿಗೆ ನೀಡುತ್ತೇನೆ ಅಂತ ಮತ್ತೆ ಎಚ್ಚರಿಕೆ ನೀಡುತ್ತಾಳೆ. ಕರಣ್ ತನ್ನ ಹಿರಿಯರಿಗೆ ಕರೆ ಮಾಡಿ ತುರ್ತಾಗಿ ಒಂದು ಕೆಲಸವನ್ನು ಒದಗಿಸಬೇಕು ಅಂತ ಕೋರುತ್ತಾನೆ. ಅದಕ್ಕೆ 12 ಲಕ್ಷ ಬೇಕು ಅಂತ ಉತ್ತರ ಬರುತ್ತದೆ. ಕರಣ್ ತನ್ನ ಜೀವನವನ್ನು ಆಲೋಚಿಸಿ ಪ್ರಿಯಾಳಿಂದ ನನ್ನ ಜೀವನ ಕೆಡುಕಾಯಿತು ಅಂತ ರೋಸಗೊಂಡು ಮರುದಿನ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿ ಪ್ರಿಯಾಳಿಗೆ ನೀಡಿ ಈಗ ರೆಕಾರ್ಡಿಂಗ್ ಅಳಿಸು ಅಂತ ಕೇಳಿಕೊಳ್ಳುತ್ತಾನೆ. ಪ್ರಿಯಾ ಅದು ಸಾಧ್ಯವಿಲ್ಲ, ಇನ್ನು ಮುಂದೆ ನೀನು ನನಗೆ ಪ್ರತಿದಿನ ಸುಖವನ್ನು ನೀಡಬೇಕು ಅಂತ ಕರಣ್ ನನ್ನ ಮತ್ತೆ ಮಲಗು ಕೋಣೆಗೆ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಕರಣ್ಗೆ ಆಸಕ್ತಿ ಇಲ್ಲದಿದ್ದಾಗ, ಪ್ರಿಯಾ ನಿನ್ನಲ್ಲಿ ಈಗ ಮೋಹಕತೆ ಇಲ್ಲ, ಹೊರಗೆ ಹೋಗು ಅಂತ ಹೇಳುತ್ತಾಳೆ. ಮರುದಿನ ಪ್ರಿಯಾಳ ನೆರೆಮನೆಗೆ ರೋಹನ್ ಎಂಬ ಹುಡುಗ ಬಾಡಿಗೆಗೆ ಬಂದು ನನಗೆ ಕೋಣೆಯ ಕೀ ನೀಡಿ ಅಂತ ಕೋರುತ್ತಾನೆ. ಪ್ರಿಯಾ ಆತನನ್ನು ಒಳಗೆ ಆಹ್ವಾನಿಸಿ ಚಹಾ ನೀಡುತ್ತಾಳೆ. ನನ್ನ ಚಹಾ ಹೇಗಿದೆ ಅಂತ ಕೇಳಿದಾಗ ರೋಹನ್ ಅದ್ಭುತವಾಗಿದೆ, ಸಂಜೆ ನನ್ನ ಕೋಣೆಗೆ ಬಂದು ಚಹಾ ಕುಡಿ ಅಂತ ಆಹ್ವಾನಿಸುತ್ತಾನೆ. ಸಂಜೆ ಪ್ರಿಯಾ ರೋಹನ್ ಕೋಣೆಗೆ ಹೋಗುತ್ತಾಳೆ. ರೋಹನ್ ಚಹಾ ತಯಾರಿಸಲು ಹೋದಾಗ ಪ್ರಿಯಾ ಚಹಾ ಬೇಡ, ಪಾನೀಯ ನೀಡು ಅಂತ ಕೇಳುತ್ತಾಳೆ. ರೋಹನ್ ನೀವು ಪಾನೀಯವನ್ನು ಸೇವಿಸುತ್ತೀರಾ ಅಂತ ಆಶ್ಚರ್ಯದಿಂದ ಕೇಳಿ ಇಬ್ಬರೂ ಪಾನೀಯ ಸೇವಿಸಿ ಮಜಾ ಮಾಡುತ್ತಾರೆ. ಪ್ರಿಯಾ ನನ್ನ ಪತಿ ಇಲ್ಲದ ನಂತರ ನನ್ನ ಜೀವನದ ಆನಂದ ಕಳೆದು ಹೋಗಿತ್ತು, ನಿನ್ನಿಂದ ಈಗ ಸಂತೋಷ ಸಿಗುತ್ತಿದೆ ಅಂತ ಹೇಳಿ ರೋಹನೊಂದಿಗೆ ಸುಖವನ್ನು ಅನುಭವಿಸುತ್ತಾಳೆ. ಮರುದಿನ ರೋಹನ್ ಕರಣ್ನನ್ನ ಸಂಧಿಸುತ್ತಾನೆ. ಕರಣ್ ಮತ್ತು ರೋಹನ್ ಈಗಾಗಲೇ ಸ್ನೇಹಿತರು. ಕರಣ್ ತನ್ನ ಒತ್ತಡದ ಕಾರಣವನ್ನು ರೋಹನ್ಗೆ ಹೇಳಿದಾಗ, ರೋಹನ್ ನಿನ್ನ ತೊಂದರೆಯನ್ನು ನಾನು ನಿವಾರಿಸುತ್ತೇನೆ ಅಂತ ತನ್ನ ಯೋಜನೆಯನ್ನು ಹೇಳಿಕೊಂಡು ಪ್ರಿಯಾಳ ನೆರೆಮನೆಯಲ್ಲಿ ಬಾಡಿಗೆಗೆ ಇದ್ದು ಅವಳ ಜೊತೆ ಸ್ನೇಹ ಮಾಡಿ ಅವಳ ಜೊತೆ ಪ್ರೇಮದ ರೆಕಾರ್ಡಿಂಗ್ ಮಾಡಿಕೊಂಡಿರುತ್ತಾನೆ. ಆ ರೆಕಾರ್ಡಿಂಗ್ ನೋಡಿದ ಕರಣ್ ಸಂತೋಷಪಟ್ಟು ರೋಹನ್ಗೆ 3 ಲಕ್ಷ ರೂಪಾಯಿ ನೀಡುತ್ತಾನೆ. ಈಗ ಪ್ರಿಯಾಳನ್ನು ನಾನು ನಿಯಂತ್ರಿಸುತ್ತೇನೆ ಅಂತ ಆಕೆಯ ಬೆಳಗ್ಗೆ ಹೋಗುತ್ತಾನೆ. ಪ್ರಿಯಾ ನನಗೆ ಶೀಘ್ರದಲ್ಲಿ 6 ಲಕ್ಷ ರೂಪಾಯಿ ನೀಡು ಅಂತ ಕರಣ್ಣನ್ನ ಕೋರುತ್ತಾಳೆ. ಕರಣ್ ನಿನ್ನ ಆಟ ಈಗ ಮುಗಿಯಿತು ಅಂತ ರೋಹನ್ ಮಾಡಿದ ರೆಕಾರ್ಡಿಂಗ್ ತೋರಿಸಿ, ಇನ್ನು ಮುಂದೆ ನಾನೇ ನಿನ್ನ ಮೇಲೆ ದೂರು ನೀಡುತ್ತೇನೆ ಅಂತ ಹೇಳುತ್ತಾನೆ. ಪ್ರಿಯಾ ರೋಸದಿಂದ ರೋಹನ್ಗೆ ಕರೆ ಮಾಡುತ್ತಾಳೆ. ಆದರೆ ಆತನ ಸಂಖ್ಯೆ ಕರಣ್ ಬಳಿಯೇ ಇರುತ್ತದೆ. ಕರಣ್, ನಾನು ಮತ್ತು ರೋಹನ್ ಸ್ನೇಹಿತರು ನಿನ್ನನ್ನು ಸರಿಯಾಗಿ ಹಿಡಿಯುವುದಕ್ಕೆ ಈ ಯೋಜನೆ ಮಾಡಿದ್ದೆವು ಅಂತ ಹೇಳಿ ರೋಹನ್ ನನ್ನ ಜೊತೆ ಒಮ್ಮೆ ಮಾತಾಡು ಅಂತ ಕರೆಯನ್ನು ನೀಡುತ್ತಾನೆ. ಪ್ರಿಯಾ ರೋಸದಿಂದ ಕರಣ್ಣನ್ನು ಜಗಳ ಮಾಡಿ ತನ್ನ ತಪ್ಪನ್ನು ಅರಿತು ಕ್ಷಮೆಯನ್ನು ಕೋರಿ
ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ನಿರ್ಧರಿಸುತ್ತಾಳೆ. ರೋಹನ್ ಅಧಿಕಾರಿಗಳ ಜೊತೆ ಬಂದು ಪ್ರಿಯಾಳಿಗೆ ಸಲಹೆ ನೀಡಿ ಬಿಡುತ್ತಾನೆ. ಪ್ರಿಯಾ ತನ್ನ ತಪ್ಪಿನಿಂದ ಪಾಠ ಕಲಿತು ಮನೋಹರ್ನೊಂದಿಗೆ ಹೊಸ ಜೀವನವನ್ನು ಆರಂಭಿಸುತ್ತಾಳೆ. ಕತೆ ಇಲ್ಲಿಗೆ ಮುಗಿಯಿತು. ಬಯಕೆ ಇರಬೇಕು, ಆದರೆ ಅತಿಯಾದ ಬಯಕೆ ಇರಬಾರದು. ಇಂಥ ಸಂಬಂಧಗಳಿಂದ ದೂರವಿರಿ, ಇಲ್ಲದಿದ್ದರೆ ಜೀವನ ಗೊಂದಲಕ್ಕೊಳಗಾಗುತ್ತದೆ. ಕತೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ಆಸಕ್ತಿದಾಯಕ ಕಥೆಯ ಜೊತೆ ಸಂಧಿಸೋಣ. ಬಾಯ್. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.